ಇರಾನ್ ವಾರ್ನಿಂಗ್ ಕಕ್ಕಾಬಿಕ್ಕಿಯಾದ ಡೊನಾಲ್ಡ್ ಟ್ರಂಪ್ ತೈಲ ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡಿದ್ರೆ ಹುಷಾರ್. ಇರಾನ್ ವಾರ್ನಿಂಗ್ ಕಕ್ಕಾಬಿಕ್ಕಿಯಾದ ಡೊನಾಲ್ಡ್ ಟ್ರಂಪ್ ತೈಲ ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡಿದ್ರೆ ಹುಷಾರ್. ಹರ್ಮುಜ್ ಜಲಸಂಧಿ ಮಾರ್ಗ ಸಂಪೂರ್ಣವಾಗಿ ಮುಚ್ಚುತ್ತೇವೆ. ಅಮೆರಿಕ ದಾಳಿಗೆ ತಿರುಗೇಟು ಕೊಡಲು ನಾವು ಸಿದ್ಧರಾಗಿದ್ದೇವೆ. ಇರಾನ್ನ ಸ್ಪೀಕರ್ ಮೊಹಮ್ಮದ್ ಬಖರ್ ಖಲೀಫಾಫ್ ಗುಡುಗಿದ್ದಾರೆ. 48 ಗಂಟೆಯ ಒಳಗೆ ಹರ್ಮುಜ್ ತೆಗೆಯುವಂತೆ ಟ್ರಂಪ್ ಧಮಕಿ ಹಾಕಿದ್ರು. ಇರಾನ್ನ ಮೂಲಸೌಕರ್ಯವನ್ನ ಗುರಿಯಾಗಿಸಿಕೊಂಡ್ರೆ ಹುಷಾರ್. ಇರಾನ್ ವಾರ್ನಿಂಗ್ ಕೊಡ್ತಿದೆ ವಾಪಸ್. ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕ ನೆಲೆಗಳು ಟಾರ್ಗೆಟ್ ಆಗುತ್ತೆ. ಯುಎಸ್ ಸಂಬಂಧಿತ ಇಂಧನ ತಂತ್ರಜ್ಞಾನಗಳು, ಕೇಂದ್ರಗಳು, ಜಲ ಸಂಸ್ಕರಣಾ ಮೂಲಸೌಕರ್ಯಗಳನ್ನ ನಾಶ ಮಾಡುತ್ತೇವೆ. ಅಷ್ಟೇ ಅಲ್ಲ, ಹಾರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಮುಚ್ಚುತ್ತೇವೆ. ನಾಶವಾದ ವಿದ್ಯುತ್ ಸ್ಥಾವರ ರೆಡಿಯಾಗೋವರೆಗೂ ತೆಗಿಯಲ್ಲ. ನಮ್ಮ ಮೂಲಸೌಕರ್ಯ ನಿರ್ಮಿಸುವವರೆಗೂ ಹಾರ್ಮುಜ್ ಕ್ಲೋಸ್ ಇರುತ್ತೆ. ಇರಾನ್ ವಾರ್ನಿಂಗ್ ಕಕ್ಕಾಬಿಕ್ಕಿಯಾದ ಡೊನಾಲ್ಡ್ ಟ್ರಂಪ್. ತೈಲ ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡಿದ್ರೆ ಹುಷಾರ್ ಅಂತ ಈಗ ಅಮೆರಿಕಾಗೆ ವಾರ್ನಿಂಗ್ ಕೊಡ್ತಾ ಇದೆ. ಹರ್ಮುಜ್ ಜಲಸಂಧಿ ಮಾರ್ಗವನ್ನ ಸಂಪೂರ್ಣವಾಗಿ ಮುಚ್ಚುತ್ತೇವೆ, ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ ಇರಾನ್ ಸ್ಪೀಕರ್ ಮೊಹಮ್ಮದ್ ಬಖರ್ ಖಲೀಫಾಫ್ ಗುಡುಗಿರುವಂಥದ್ದು. 48 ಗಂಟೆ ಒಳಗೆ ಹರ್ಮುಜ್ ತೆಗಿಬೇಕು ಅಂತ ನಿನ್ನೆ ಟ್ರಂಪ್ ಧಮಕಿ ಹಾಕಿದ್ರು. ಆದ್ರೆ ಅದನ್ನ ಎಲ್ಲವನ್ನೂ ಕೂಡ ಇರಾನ್ ತಳ್ಳಿ ಹಾಕಿದೆ. ನೀವ್ ಯಾರ್ರೀ ನಮಗ್ ಹೇಳಕ್ಕೆ? ಇರಾನ್ನ ಮೂಲ ಸೌಕರ್ಯವನ್ನ ನೀವೇನಾರ ಗುರಿಯ ಮಾಡಿಕೊಂಡು ದಾಳಿಯನ್ನ ಮಾಡಿದ್ರೆ ಹುಷಾರ್. ಅಮೆರಿಕ ನೆಲೆಗಳು ಇರೋದಿಲ್ಲ. ಯುಎಸ್ ಸಂಬಂಧಿತ ಇಂಧನ ತಂತ್ರಜ್ಞಾನ ಕೇಂದ್ರ, ಜಲ ಸಂಸ್ಕರಣಾ ಕೇಂದ್ರ ಯಾವುದೂ ಇರೋದಿಲ್ಲ. ಎಲ್ಲವನ್ನ ಉಡೀಸ್ ಮಾಡ್ತೇವೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಹರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡೋದು ಬಿಡೋದು ನಮಗೆ ಸಂಬಂಧಪಟ್ಟಿದ್ದು. 48 ಗಂಟೆ ಗಡುವು ಕೊಡಕ್ಕೆ ನೀವ್ಯಾರು ಅಂತ ಈಗ ಅಮೆರಿಕಾಗೆ ಧಮಕಿ ಹಾಕಿದೆ. ಇರಾನ್ ವಾರ್ನಿಂಗ್ಗೆ ಈಗ ಡೊನಾಲ್ಡ್ ಟ್ರಂಪ್ ಕಕ್ಕಾಬಿಕ್ಕಿ. ತೈಲ ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡಿದ್ರೆ ಸುಮ್ಮನಿರಲ್ಲ ಅಂತಿದೆ ಇರಾನ್. ಹರ್ಮುಜ್ ಜಲಸಂಧಿಯ ಮಾರ್ಗವನ್ನ ಸಂಪೂರ್ಣವಾಗಿ ಮುಚ್ಚುತ್ತೇವೆ, ಏನು ಮಾಡ್ಕೋತಿರೋ ಮಾಡ್ಕೊಳ್ಳಿ. ಅಮೆರಿಕ ದಾಳಿಗೆ ತಿರುಗೇಟು ಕೊಡೋಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳ್ಕೊಳ್ತಾ ಇದೆ. ಇರಾನ್ ಸ್ಪೀಕರ್ ಮೊಹಮ್ಮದ್ ಬಖರ್ ಖಲೀಫಾಫ್ ಗುಡುಗಿದ್ದಾರೆ. 48 ಗಂಟೆ ಒಳಗೆ ಹರ್ಮುಜ್ ತೆಗಿಬೇಕು ಅಂತ ಟ್ರಂಪ್ ಧಮಕಿ ಹಾಕಿದ್ರು. ನಾವು ಯಾವ ಕಾರಣಕ್ಕೂ ತೆಗಿಯಲ್ಲ ಅಂತ ಇರಾನ್ ಮತ್ತೆ ಪ್ರತ್ಯುತ್ತರವಾಗಿ ವಾರ್ನಿಂಗ್ ಕೊಟ್ಟಿದೆ ಅಮೆರಿಕಾಗೆ. ನೀವೇನಾದ್ರೂ ದಾಳಿ ಶುರು ಮಾಡಿದ್ರೆ ನಿಮ್ಮ ಯಾವ ನೆಲೆಗಳು ಉಳಿಯಲ್ಲ. ಯುಎಸ್ ಸಂಬಂಧಿತ ಇಂಧನ ತಂತ್ರಜ್ಞಾನ ಕೇಂದ್ರಗಳು, ಜಲ ಸಂಸ್ಕರಣಾ ಕೇಂದ್ರಗಳು, ಮೂಲ ಸೌಕರ್ಯ ಎಲ್ಲವನ್ನ ನಾಶ ಮಾಡ್ತೇವೆ, ಯುಎಸ್ಗೆ ಸಂಬಂಧಪಟ್ಟಿದ್ದು ಅಂತ ಮತ್ತೆ ಇರಾನ್ ಗುಡುಗಿದೆ.